ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಬೆಳಗ್ಗೆ ತಾನೇ ಅಫ್ಘಾನಿಸ್ತಾನ್ ಕ್ರಿಕೆಟ್ ತಂಡವು ನ್ಯೂಜಿಲೆಂಡ್ ತಂಡಕ್ಕೆ ಶಾಕ್ ನೀಡಿದ್ದಾರೆ. T20 ವರ್ಲ್ಡ್ ಕಪ್ನಲ್ಲಿ ಸೋಲಿಸುವ ಮುಖಾಂತರ ನ್ಯೂಜಿಲೆಂಡ್ಗೆ ಬಿಗ್ ಅಪ್ಸೆಟನ್ನು ನೀಡಿದ್ದಾರೆ. ಹಾಗಾದರೆ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲು ಅಫ್ಘಾನಿಸ್ತಾನ್ ಬ್ಯಾಟಿಂಗ್ ಮಾಡ್ತಾರೆ ನ್ಯೂಜಿಲೆಂಡ್ ವಿರುದ್ಧ. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ್ ತಂಡಕ್ಕೆ ಅತ್ಯುತ್ತಮ ಆರಂಭ ದೊರೆಯುತ್ತೆ. ರಹಮಾನುಲ್ಲಾ ಗುರ್ಬಾಜ್ ಮತ್ತು ಇಬ್ರಾಹಿಂ ಜಡ್ರಾನ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ಪಲ್ಲಿ ಕೈಗೊಳ್ತಾರೆ. ರಹಮಾನುಲ್ಲಾ ಗುರ್ಬಾಜ್ ಒಂದು ಕಡೆ ಅಬ್ಬರದ ಬ್ಯಾಟಿಂಗ್ ಆಡ್ತಾ ಇದ್ದರೆ, ಇಬ್ರಾಹಿಂ ಜಡ್ರಾನ್ ಕೂಡ ಒಳ್ಳೆ ಸಾಥ್ ನೀಡ್ತಾ ಇದ್ರು ಅವರಿಗೆ. ಈ ಪಾರ್ಟ್ನರ್ಶಿಪ್ 14.3 ಓವರ್ಗೆ ಎಂಡ್ ಆಯಿತು. 103 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಆಗಿತ್ತು ಮೊದಲ ವಿಕೆಟ್ದು. ಈ ವಿಕೆಟ್ ಆದ ಬಳಿಕ ಅಜ್ಮತುಲ್ಲಾ ಅತ್ಯುತ್ತಮ ಕ್ಯಾಮಿಯೋ ಆಡ್ತಾರೆ. 13 ಬಾಲ್ನಲ್ಲಿ 22 ರನ್ ಗಳಿಸ್ತಾರೆ. ಅದಾದ ಬಳಿಕ ಅವರು ಔಟ್ ಆಗ್ತಾರೆ. ಅವರು ಔಟ್ ಆದ ಬಳಿಕ ಯಾರು ಕೂಡ ಬ್ಯಾಟ್ಸ್ಮನ್ಗಳು ಜಾಸ್ತಿ ಹೊತ್ತು ನಿಲ್ಲಲಿಲ್ಲ. ಒಬ್ಬರಾದ ಮೇಲೆ ಒಬ್ಬರಂತೆ ವಿಕೆಟ್ ಒಪ್ಪಿಸ್ತಾ ಹೋಗ್ತಾರೆ. ನಬಿ ಫಸ್ಟ್ ಬಾಲ್ 0 ಆದರೆ ರಶೀದ್ ಖಾನ್ ರನ್ ಔಟ್ ಆಗ್ತಾರೆ. ಆಮೇಲೆ ಕರೀಂ ಜನ್ನತ್ ಅವರು ನಾಟ್ ಔಟ್ ಇರ್ತಾರೆ. ಗುಲ್ಬದ್ದೀನ್ ಅವರು ಕೂಡ 0ಗೆ ಔಟ್ ಆಗ್ತಾರೆ. ಗುರ್ಬಾಜ್ ಕೊನೆ ತನಕ ಆಡಿ ಲಾಸ್ಟ್ ಓವರ್ನಲ್ಲಿ ಔಟ್ ಆಗ್ತಾರೆ. ಬರೋಬ್ಬರಿ 80 ರನ್ಗಳನ್ನು ಈ ಪಿಚ್ನಲ್ಲಿ ಹೊಡಿತಾರೆ. ಸಖತ್ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಆಗಿತ್ತು ಅದು. ಆದರೂ ಕೂಡ 80 ರನ್ಗಳ ಬೃಹತ್ ಕೊಡುಗೆಯನ್ನು ನೀಡ್ತಾರೆ. ಇದರೊಂದಿಗೆ ಅಫ್ಘಾನಿಸ್ತಾನ ಬೃಹತ್ 159 ಮೊತ್ತವನ್ನು ಕಲೆ ಹಾಕ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಹೇಳಿದಾಗೇ ಗುರ್ಬಾಜ್ 80, ಹಾಗೆಯೇ ಇಬ್ರಾಹಿಂ ಜಡ್ರಾನ್ 44 ರನ್ಗಳು. ಈ ಮೊತ್ತವನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡಕ್ಕೆ ಫಸ್ಟೇ ಬ್ರೇಕ್ ಥ್ರೂ ಅಫ್ಘಾನಿಸ್ತಾನಕ್ಕೆ ಸಿಕ್ತು. ಫಿನ್ ಅಲೆನ್ ಮೊದಲ ಬಾಲ್ನಲ್ಲೇ ಬೋಲ್ಡ್ ಆಗ್ತಾರೆ ಫರೂಕಿ ಅವ್ರಿಗೆ. ಅದಾದ ಬಳಿಕ ವಿಲಿಯಮ್ಸನ್ ಮತ್ತು ಕಾನ್ವೆ ನಿಲ್ತಾರೆ. ಅಂದರೆ ಮತ್ತೆ ಫರೂಕಿ ಅವರು ಕಾನ್ವೆ ಅವರನ್ನು ಔಟ್ ಮಾಡ್ತಾರೆ. ಇದರೊಂದಿಗೆ ನ್ಯೂಜಿಲೆಂಡ್ ತಂಡವು ಆರಂಭಿಕ ಆಘಾತವನ್ನು ಅನುಭವಿಸುತ್ತೆ. ಅದಾದ ಬಳಿಕ ಡ್ಯಾರೆ ಮಿಚೆಲ್ ಬರ್ತಾರೆ. ಅವರಾದರೂ ವಿಲಿಯಮ್ಸನ್ಗೆ ಸಾಥ್ ನೀಡ್ತಾರೆ. ಅಂದರೆ ಅವರು ಕೂಡ ಔಟ್ ಆಗ್ತಾರೆ. 28 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ಮತ್ತೊಂದು ಬಿಗ್ ಬ್ಲೋ ಬರುತ್ತೆ. ರಶೀದ್ ಖಾನ್ ಅವರು ಬಂದ ಓವರ್ನಲ್ಲೇ ಮ್ಯಾಜಿಕ್ ಮಾಡ್ತಾರೆ. ವಿಲಿಯಮ್ಸನ್ ಅವರನ್ನು ಔಟ್ ಮಾಡ್ತಾರೆ. ಬಿಗ್ ವಿಕೆಟ್ ಆಗುತ್ತೆ ಅದು ಕೂಡ. ಹೀಗೆ ಯಾರು ಕೂಡ ನಿಲ್ಲಲಿಲ್ಲ. ಅದಾದ ಬಳಿಕ ಬಂದ ಚಾಪ್ಮನ್ ಕೂಡ ಔಟ್ ಆಗ್ತಾರೆ. ಅದಾದ ಬಳಿಕ ಬಂದ ಬ್ರೇಸ್ವೆಲ್ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗುತ್ತೆ. ಆವಾಗ ರಶೀದ್ ಖಾನ್ ಅವನ ಹ್ಯಾಟ್ರಿಕ್ ಇದ್ದರು, ಆದರೆ ಹ್ಯಾಟ್ರಿಕ್ ಜಸ್ಟ್ ಅಲ್ಲೇ ಮಿಸ್ ಆಗುತ್ತೆ. ಇದರೊಂದಿಗೆ 43ಕ್ಕೆ 6 ವಿಕೆಟನ್ನು ಕಳೆದುಕೊಳ್ಳುತ್ತೆ ನ್ಯೂಜಿಲೆಂಡ್ ತಂಡ. ಒಂದು ಕಡೆ ಗ್ಲೆನ್ ಫಿಲಿಪ್ಸ್ ಅವರು ಇರ್ತಾರೆ ಮ್ಯಾಚ್ನಲ್ಲಿ. ಒಂದೆರಡು ಬೌಂಡ್ರಿ ಹೊಡಿತಾರೆ. ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ನಂತರ ಅವರು ಕೂಡ ಔಟ್ ಆಗ್ತಾರೆ. ರನ್ ಪ್ರೆಷರ್ ಆಬ್ವಿಯಸ್ಲಿ ಇದ್ದೇ ಇತ್ತು, ಅದಕ್ಕಾಗಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಅವರು ಕೂಡ ಔಟ್ ಆಗ್ತಾರೆ. ನಂತರ ಮಿಚೆಲ್ ಸ್ಯಾಂಟ್ನರ್ ಔಟ್ ಆಗ್ತಾರೆ. ಲೋಕಿ ಫರ್ಗ್ಯೂಸನ್ ಕೊನೆಯ ಪಾರ್ಟ್ನರ್ಶಿಪ್ಪು ಮೆಟ್ ಹೆನ್ರಿ 12 ರನ್ ಹೊಡಿತಾರೆ. ಇದರೊಂದಿಗೆ 75 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಅಫ್ಘಾನಿಸ್ತಾನ್ 84 ರನ್ಗಳ ಭರ್ಜರಿ ಜಯವನ್ನು ನ್ಯೂಜಿಲೆಂಡ್ ವಿರುದ್ಧ ಗಳಿಸಿದೆ. ವರ್ಲ್ಡ್ ಕಪ್ನಂತಹ ಬಿಗ್ ಸ್ಟೇಜ್ನಲ್ಲಿ ನ್ಯೂಜಿಲೆಂಡ್ ಸೋಲಿಸಿದ್ದು ನಿಜಕ್ಕೂ ಅಫ್ಘಾನಿಸ್ತಾನ್ ತಂಡಕ್ಕೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಇದರೊಂದಿಗೆ ಈ ವರ್ಲ್ಡ್ ಕಪ್ ಅತ್ಯುತ್ತಮವಾಗಿದೆ ಇರಲಿದೆ ಅಂತ ಮತ್ತೊಮ್ಮೆ ತೋರಿಸಲಿದೆ. ಎಲ್ಲ ಟೀಮ್ ಕೂಡ ಸ್ಟ್ರಾಂಗ್ ಇದೆ, ಯಾವುದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ ಅಂತ ಮತ್ತೆ ಸಾರಿ ಹೇಳ್ತಾ ಇದೆ. ಸೊ ಈ ಸೀಸನ್ನಲ್ಲಂತೂ ಅಫ್ಘಾನಿಸ್ತಾನ ತುಂಬ ಚೆನ್ನಾಗಿಯೇ ಕಾಣ್ತಾ ಇದೆ, ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ. ಇದರೊಂದಿಗೆ ಟಾಪ್ ಆಫ್ ದ ಟೇಬಲ್ ಆಗ್ತಾರೆ 2ಕ್ಕೆ 2 ಗೆಲ್ಲುವ ಮುಖಾಂತರ ಅಫ್ಘಾನಿಸ್ತಾನ್ ತಂಡ. ಇದರೊಂದಿಗೆ ನ್ಯೂಜಿಲೆಂಡ್ ರನ್ಸ್ -4.2ಗೆ ಹೋಗುತ್ತೆ. ತುಂಬಾ ಕುಸಿಯುತ್ತೆ ಅವರ ರನ್ ರೇಟ್. ಇದನ್ನು ಅವರು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಮುಂದಿನಾದರೂ ಸೂಪರ್ 8ಗೆ ಪ್ರವೇಶ ಮಾಡಬೇಕು ಅನ್ನೋದ್ರಲ್ಲಿ. ಒಟ್ಟಿನಲ್ಲಿ ಬೇಕು ಅಂದರೆ ಒಳ್ಳೆ ಮ್ಯಾಚ್ ನಮಗೆ ನೋಡೋಕೆ ಸಿಕ್ಕಿತ್ತು, ಇನ್ನೂ ಕೂಡ ಸಿಗುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.